ಇನ್ನೊಂದು ಉಡುಗೆ ತೊಡುಗೆಗಳ ಬಗ್ಗೆ ಮುಖ್ಯವಾಗಿ ಅದು ತುಂಬಾ ಚೆನ್ನಾಗಿರ್ತಿತ್ತು. ಈಗ ಮಹಾರಾಣಿ ಅಂತ ಅಂದಾಗ ಈಗ ಲಕ್ಷ್ಮಿ ಅದರ್ವೈಸ್ ಸತ್ಯಭಾಮ ಈ ಕ್ಯಾರೆಕ್ಟರ್ಗಳು ಬಂದಾಗ ಅವರ ಒಂದು ಒಡವೆ ಇದೆಯಲ್ಲ ಅದು ಮಿನುಗ್ತಾ ಇರುತ್ತೆ. ಏನೋ ನಿಜವಾಗ್ಲೂ ವಜ್ರದ್ದೇ ಹಾಕಿದಾರೇನೋ ಅನ್ನೋ ರೀತಿಯಲ್ಲಿ ನಿಜವಾಗ್ಲೂ ಈ ಮಹಾಲಕ್ಷ್ಮಿ ಮತ್ತೆ ಸರಸ್ವತಿ ಹಾಗೆ ಪಾರ್ವತಿ ಯಾವುದೇ ಉಡುಗೆಗಳಾಗಿರ್ಲಿ ಅವ್ರು ನಿಜ ಅವರೇನೇನೋ ಈಗ ಅವ್ರು ಇದೇ ತರ ಡ್ರೆಸ್ ಮಾಡ್ಕೊಳ್ತಿದ್ರೇನೋ ಅನ್ನೋಷ್ಟು ಒಪ್ಪುವಂತಿತ್ತು ಅದೆಲ್ಲ. ಸೊ ಮತ್ತೆ ಅಣ್ಣವ್ರದ್ದು ಅಷ್ಟೇ ಹಿರಣ್ಯಕಶಿಪು ರೋಲ್ ಆಗಿರ್ಬೋದು, ಆ ಮೀಸೆ ಆಗಿರ್ಬೋದು, ಜೊತೆಗೆ ಈ ಬಬ್ರುವಾಹನ ಗೆಟಪ್ ಆಗಿರ್ಬೋದು. ಸೊ ಅದೆಲ್ಲ ಹೇಗೆ ಅವರು ಅಂದ್ರೆ ಏನಾದ್ರು ರಿಸರ್ಚ್ ಮಾಡಿ ಇದು ಹೀಗೆ ಇರ್ಬೇಕು ಅನ್ನೋದು ಇದು ಮಾಡ್ತಿದ್ರು, ಅದರ್ವೈಸ್ ಆ ಒಡವೆಗಳನ್ನ ರಿಯಲ್ ಒಡವೆಗಳೇ ಯೂಸ್ ಮಾಡ್ತಿದ್ರು. ಅದರ್ವೈಸ್ ಅಲ್ಲ, ಒಂದು ಏನಂದರೆ ಈ ಕೆಲವು ಪಾತ್ರಗಳು ಕೆಲವು ಕಥೆಗಳಿಗೆ ಅದರ ಸಾಹಿತ್ಯದಲ್ಲಿ ಕೆಲವು ವಿವರಗಳು ಸಿಗುತ್ತೆ. ಅಂದರೆ ಅವರು ಈಗ ತುಂಬ ಅದ್ಧೂರಿಯಾಗಿ ಅಥವಾ ವೈಭವದ ಪಾತ್ರ ಅಥವಾ ದೇವತೆಗಳ ಪಾತ್ರ, ಈಗ ಉದಾಹರಣೆಗೆ ಸರಸ್ವತಿ ವೀಣಾಪಾಣಿ ಅನ್ನೋದು, ಸೊ ಹಾಗೆ ಶಿವ ನಾಗಾಭರಣ, ಸೊ ಹಾಗೆ ಕೃಷ್ಣನಿಗೆ ಅವನಿಗೆ ಕಿರೀಟದ ನವಿಲುಗರಿ ಇತ್ತು. ಹೀಗೆ ಸಾಕಷ್ಟು ವಿವರಗಳು ಒಂದೊಂದು ದೇವತೆಗಳ ಬಗ್ಗೆ ಪುರಾಣ ಸಾಹಿತ್ಯದಲ್ಲಿ ಸಿಗುತ್ತೆ. ಆದರೆ ಅದು ಎಲ್ಲವನ್ನೂ ನಾವು ದೃಶ್ಯ ಮಾಧ್ಯಮದಲ್ಲಿ ತೋರಿಸೋದು ಕಷ್ಟ. ಆದರೆ ಇಲ್ಲೇನೆಂದರೆ ಅದು ಜನರ ಮನಸ್ಸಿನಲ್ಲಿ ಈಗ ಕೃಷ್ಣ ಅನ್ನೋದ್ರೆ ಈ ಕಲ್ಪನೆ ಇರಬೇಕು. ಅವನು ಸುಂದರವಾದ ಮುಖ, ಮಂದಹಾಸ, ಈ ಥರದ್ದು. ಅವನಿಗೆ ಮೀಸೆ ಇಲ್ಲ ಅಂದರೆ ಮೀಸೆ ಇತ್ತ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ. ಅಂದರೆ ಮೀಸೆ ಇಲ್ಲದಿರೋ ಕೃಷ್ಣ ಹೆಚ್ಚು ಸುಂದರವಾಗಿ ಕಾಣ್ತಾನೆ ಅನ್ನೋದು. ಹಾಗೆ ಈ ವೀರಾವೇಶಕ್ಕೆ ತೋರಿಸ್ಬೇಕು ಅಂತಂದರೆ ಈಗ ಬೇರೆ ಅರ್ಜುನ ಆಗಲಿ ಅಥವಾ ಹಿರಣ್ಯಕಶಿಪು ರಾಕ್ಷಸ ಪಾತ್ರಗಳಿವೆ. ಇಲ್ಲಿ ಆ ಮೀಸೆ ಇದ್ದರೆ ಆ ವೀರಾವೇಶ ಅವರ ಗತ್ತು ಗೈರತ್ತಿಗೆ ಹೆಚ್ಚು ಸೂಕ್ತ ಅನ್ನೋ ಕಲ್ಪನೆ. ಸೊ ಹೀಗಾಗಿ ಈ ವಿವರಗಳನ್ನಿಟ್ಟಾಗ ಅದಕ್ಕೆ ತಕ್ಕಂಥ ಉಡುಗೆ ತೊಡುಗೆಗಳು ಮತ್ತು ವಿಗ್ಗಳು, ಆಗ ವಿಗ್ಗೂ ಬಹಳ ಪ್ರಾಮುಖ್ಯತೆ ಪಡೆಯೋದು. ಪ್ರತಿಯೊಂದು ಪಾತ್ರಗಳಿಗೂ ವಿಗ್ಗಳನ್ನು ಹಾಕೋದು. ಈ ಉಡುಗೆ ತೊಡುಗೆಗಳು ಅಷ್ಟೇ. ಆವಾಗಿನ ಈ ಕುಸರಿ ಕೆಲಸ ಅಂತೀವಿ ನಾವು. ಬಣ್ಣದ ಸಿನಿಮಾಗಳು ಬಂದಮೇಲೆ ಒಂಥರ, ಬಣ್ಣದ ಸಿನಿಮಾಗಳು ಬಂದಾಗ ಏನಾಗೋಯಿತು, ಅದು ಬಣ್ಣವನ್ನು ಉಪಯೋಗಿಸ್ಕೊಂಡು ಪ್ರತಿಯೊಂದು ಅವರು ಉಡುಗೆ ತೊಡುಗೆಗಳು ಮಾಡಬೇಕಾಗಿತ್ತು. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಏನಾಗಿದ್ರೆ ಸ್ವಲ್ಪ ಕಪ್ಪು ಬಿಳಿ ಎರಡೇ ಕಾಣ್ತಾ ಇದ್ದರಿಂದ ಸೊ ಏನು ಹಾಕಿದ್ರು ಪಾಪ ಅವ್ರು ಎಷ್ಟೇ ಕಲರ್ ಬಟ್ಟೆ ಹಾಕಿದ್ರು ಅದು ಕಾಣ್ತಾ ಇರಲಿಲ್ಲ. ಆದರೆ ಇದನ್ನೇನೆಂದರೆ ಇದರಲ್ಲಿ ಒಂದು ಹಂತದ ರಿಸರ್ಚ್ ಅಗತ್ಯ ಇದೆ ಅಂತ. ಯಾತಕ್ಕೆ ಅಂತಂದರೆ ಒಂದು ಆ ಪಾತ್ರಗಳ ಸನ್ನಿವೇಶದಲ್ಲಿ ಆ ಉಡುಗೆ ತೊಡುಗೆಗಳು ಅದಕ್ಕೆ ಸೂಕ್ತವಾಗಿದೆಯಾ ಅನ್ನೋದು. ಹೇಗೇನು ನಾನು ಒಂದು ಉದಾಹರಣೆ ರಾಜ್ಕುಮಾರ್ ಅವ್ರದ್ದೇ ಕೊಡ್ತಾಯಿದ್ದೀನಿ. ಉದಾಹರಣೆಗೆ ಯಾವುದು ನನಗೆ ನಾನು ಓದಿದ್ದು ವಾಲ್ಮೀಕಿ ಚಿತ್ರದ ಸಂದರ್ಭದಲ್ಲಿ ಅವರ ವೇಷ ತಂದುಕೊಟ್ಟಾಗ ಈ ರೇಷ್ಮೆ ಪಂಚೆ ತಂದುಕೊಟ್ರಂತೆ. ಅವಾಗ ರಾಜ್ಕುಮಾರ್ ಅವರೇ ಅದನ್ನು ನಿರಾಕರಿಸೋಣ, ಇಲ್ಲ ಅವನು ವಾಲ್ಮೀಕಿ ಋಷಿ ಮತ್ತು ಬೇಡನಾಗಿದ್ದವನು, ರೇಷ್ಮೆ ಪಂಚೆ ಸೂಕ್ತ ಅಲ್ಲ, ನನಗೆ ಕಾಟನ್ ಪಂಚೆ ತಂದುಕೊಡಿ ಅಂಥೇಳಿ ಕಾಟನ್ ಪಂಚೆ ತರಿಸ್ಕೊಂಡು ಅದನ್ನು ಉಟ್ಕೊಂಡ್ರು. ಅಂದರೆ ಇದೇನು ಅಂತಂದರೆ ಆ ಪಾತ್ರಕ್ಕೆ ಸೂಕ್ತವಾದ್ದು ಅಂತ. ಎಲ್ಲೋ ಕಾಡಲ್ಲಿದ್ದಾಗ ರೇಷ್ಮೆ ಸೂಟ್ ಆಗಲ್ಲ ಅಲ್ವಲ್ಲ. ಸೊ ಹೀಗೆ ಒಂದು ನಿರ್ದೇಶಕರಾಗಿರ್ಬೋದು, ಕಲಾವಿದರಾಗಿರ್ಬೋದು ಅಥವಾ ಬರಹಗಾರರಾಗಿರ್ಬೋದು, ಇವರುಗಳು ಆ ಪಾತ್ರ ಮತ್ತು ಆ ಪಾತ್ರದ ಸನ್ನಿವೇಶಕ್ಕೆ ಸೂಕ್ತವಾದಂಥ ಉಡುಗೆ ತೊಡುಗೆಗಳ ಬಗ್ಗೆ ಒಂದು ಹಂತದ ರಿಸರ್ಚ್ ನಾನು ಹೇಳೋದು. ಯಾಕೆಂದರೆ ಇನ್ನೊಂದೇನೆಂದರೆ ಹಾಗಂತ ತುಂಬ ನೀವು ನ್ಯಾಚುರಲ್ಲಾಗೆ ತೋರಿಸ್ತೀರಾ ಅಂತಂದರೆ ಜನಕ್ಕೆ ಅದು ಅಷ್ಟಿಷ್ಟ ಆಗಲ್ಲ. ಅಂದರೆ ಈಗ ನಾವು ಹೇಗೆ ಉಡುಗೆ ತೊಡುಗೆ ಹಾಕ್ತೀವಿ ಅದೇ ಥರದ್ದೇ ಅವ್ರು ಹಾಕ್ಬಿಟ್ರೆ ಅವ್ರು ಆ ಕಾಲಕ್ಕೆ ಹೋಗೋದೇ ಇಲ್ಲ. ಆದರೆ ಒಂದು ಹಂತದ ಕಲ್ಪನೆ ಬೇಕು. ಕಲ್ಪನೆ ಮತ್ತು ವೈಭವ ಇವು ಮನಸ್ಸನ್ನು ಸೆಳೆಯೋದಕ್ಕೆ, ಕಣ್ಣನ್ನು ಸೆಳೆಯೋದಕ್ಕೆ ಬೇಕಾಗತ್ತೆ. ಆದರೆ ಅದು ಏನಾಗತ್ತೆ, ತೀರಾ ಅದು ಕೃತಕನೂ ಆಗಬಾರ್ದು. ಕೃತಕ ಆದರೆ ನಮ್ಮ ಮನಸ್ಸಿಗೆ ಸೆಳೆಯಲ್ಲ ಅದು. ಆದರೆ ಅದಕ್ಕೆ ಪೂರಕವಾಗಿ ಇದ್ದರೆ ಸೆಳೆಯುತ್ತೆ. ಹಾಗಾಗಿ ಈಗ ಕಿರೀಟಗಳೇ ಆಗಿರ್ಬೋದು ಅಥವಾ ಇದೆಲ್ಲ ಆಗಿದೆ. ಯಾಕೆಂದರೆ ಅದನ್ನು ಒಂದು ಲೋಕವನ್ನೇ ಕಟ್ಕೊಡ್ತೀರ ನೀವು. ಅಂದರೆ ನೀವು ಕಾಣದೇ ಇರೋ ಒಂದು ಲೋಕ ಕಟ್ಕೊಟ್ಟಾಗ ಅದಕ್ಕೆ ಸಾಕಷ್ಟು ಕಾಲ್ಪನಿಕ ವಿಚಾರಗಳನ್ನ ಹಾಕಲೇಬೇಕು. ಆದರೆ ಆ ಕಲ್ಪನೆ ಅದಕ್ಕೆ ಭಾರ ಆಗಬಾರ್ದು, ಅದಕ್ಕೆ ಪೂರಕವಾಗಿರಬೇಕು ಹೊರತು ಭಾರ ಆಗಬಾರ್ದು ಅಂತಷ್ಟೇ. ಹಾಗಾಗಿ ಈಗ ಒಬ್ಬ ಋಷಿ ಏನೇ ಆದರೂ ಕೂಡ ಅವನು ಆದಷ್ಟು ಅವನು ಉಡುಗೆ ತೊಡುಗೆ ಎಲ್ಲ ಸಿಂಪಲ್ಲಾಗೇ ಇರುತ್ತೆ. ಆದರೆ ನಾವು ಯಾರೋ ದೊಡ್ಡ ಹೀರೋ ಮಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು ಆ ಋಷಿಗೂ ಕೂಡ ಬಂಗಾರದ ಒಡವೆಗಳು ಅಥವಾ ಇನ್ನೇನೋ ಹಾಕೋದು ಇದೆಯಲ್ಲ, ಅದೇನಾಗುತ್ತೆ, ಆ ಋಷಿಯ ಭಾವನೆಗೆ ನಮ್ಗೆ ಅನಿಸಲ್ಲ, ಋಷಿ ಅಂತ ಅನಿಸಲ್ಲ. ಇದು ಕೆಲವೊಮ್ಮೆ ಆಗಿದೆ, ಹಿಂದೆ ಕೆಲವು ಸಿನಿಮಾಗಳಲ್ಲಿ ಆಗಿದೆ. ಸೊ ಹಾಗಾಗಿ ಏನೇ ಮಾಡಿದ್ರೂ ಕೂಡ ಅದು ನಮ್ಮ ಪ್ರೇಕ್ಷಕನ ಮನಸ್ಸು ಅದನ್ನು ಸ್ವೀಕರಿಸೋ ಲೆವೆಲಲ್ಲಿ ಉಡುಗೆ ತೊಡುಗೆಗಳು, ಆ ಕಲ್ಪನೆಯ ಮಿತಿ ಕೂಡ ಅದರಲ್ಲಿ ಇದ್ದರೆ ಚೆನ್ನಾಗಿರುತ್ತೆ. ಮಿತಿ ಮೀರಿದಾಗ ಮನಸ್ಸಿಗೆ ತಟ್ಟಲ್ಲ ಅದು. ಸೊ
ಇದೆಲ್ಲ ಒಂದು ಭಾಗವಾದ್ರೆ ಸಿನಿಮಾಗಳಲ್ಲಿ ಪ್ರಾಣಿಗಳನ್ನ ತೋರಿಸೋದು. ಇವಾಗ ಶಿವ ಅಂತ ಅಂದ್ರೆ ಹಾವು ಹಾಕಿರ್ಲೇಬೇಕು ಕಂಠದಲ್ಲಿ, ಜೊತೆಗೆ ಹಸುವಿನ ಮೇಲೆ ಬರ್ಲೇಬೇಕು. ಈಗ ನೋಡಿ ವಾರಣಾಸಿ ಸಿನಿಮಾದಲ್ಲಿ ರಾಜಮೌಳಿ ಅವರು ಹಸುಗಳನ್ನ ಆರಾಮಾಗಿ ಒಂದು ಆಂಟಿಕ್ ಪೀಸ್ ಅದೇನೋ ಕ್ರಿಯೇಟ್ ಮಾಡ್ಬಿಟ್ಟು ತೋರಿಸಿದಾರೆ, ಆರಾಮಾಗಿ ರಿಯಲ್ ಹಸುವನ್ನ ಯೂಸ್ ಮಾಡಿಲ್ಲ. ಹಾಗೆಲ್ಲ ಹೇಗೆ ಈಗ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸಿನಿಮಾದಲ್ಲಿ ರಿಯಲ್ ಹುಲಿನೇ ಯೂಸ್ ಮಾಡಿರುವಂತ ಶೂಟಿಂಗ್ ಹೇಗೆ? ಆಗಿನ ಕಾಲದಲ್ಲಿ ಇವಾಗಿನ ಥರ ಪ್ರಾಣಿಗಳ ಚಿತ್ರೀಕರಣಕ್ಕೆ ನಿರ್ಬಂಧ ಇರಲಿಲ್ಲ. ಹಾಗಾಗಿ ಆನೆ ಆಗಲಿ, ಕುದುರೆ ಆಗಲಿ, ಹಾವನ್ನಾಗಲಿ, ಹುಲಿನಾಗಲಿ ಇವುಗಳನ್ನೆಲ್ಲ ಪಳಗಿಸಿದ್ದವನ್ನ ಅದರ ತರಬೇತದಾದ್ರ ಜೊತೆಗೆ ಇಟ್ಕೊಂಡು ಪಳಗಿದ ಪ್ರಾಣಿಗಳನ್ನ ಇಟ್ಕೊಂಡು ಚಿತ್ರೀಕರಣ ಮಾಡ್ತಾಯಿದ್ರು. ಈಗ ಅಣ್ಣವರು ಹುಲಿ ಜೊತೆ ಹೋರಾಡೋವಂಥ ದೃಶ್ಯಗಳು ಇವೆಲ್ಲ ಸಾಕಷ್ಟು ಮಾಡಿದ್ದಾರೆ. ಸೊ ಅವುಗಳು ನಿಜವಾದ ಹುಲಿಗಳನ್ನೇ ಇಟ್ಕೊಂಡು ಅದಕ್ಕೆ ಬೇಕಾದಂಥ ಕೆಲವು ರಕ್ಷಣಾ ವ್ಯವಸ್ಥೆಗಳನ್ನು ಮಾಡಿಕೊಂಡು ನಿಜವಾದ ಪ್ರಾಣಿಗಳ ಜೊತೆಗೇ ಚಿತ್ರೀಕರಣ ಮಾಡ್ತಾ ಇದ್ದಿದ್ದೆ ಭಾಳಷ್ಟು ವರ್ಷ. ಆದರೆ ಆನಂತರ ಈ ಪ್ರಾಣಿಗಳ ಚಿತ್ರೀಕರಣಕ್ಕೆ ಸಂಬಂಧಪಟ್ಟಂಗೆ ನಿರ್ಬಂಧಗಳು ಶುರುವಾದಾಗ ಸೊ ಪ್ರಾಣಿಗಳನ್ನ ಉಪಯೋಗಿಸಿ ಚಿತ್ರೀಕರಣ ಮಾಡೋದು ಕಷ್ಟ ಅಂಥೇಳಿ ಅದರಿಂದ ದೂರ ಆಗ್ತಾ ಹೋದರು. ಆವಾಗ ಯಾವಾಗ ಗ್ರಾಫಿಕ್ ತಂತ್ರಜ್ಞಾನ ಬಂತು, AI ತಂತ್ರಜ್ಞಾನ ಬಂತು, ಇವಾಗೇನಾಯಿತು ಅದ್ರ ಮೂಲಕನೇ ಪ್ರಾಣಿಗಳ ಪಾತ್ರಗಳನ್ನೆಲ್ಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಆದರೆ ಏನಾಗುತ್ತೆ ಅಂದರೆ ಎಲ್ಲೋ ಈ ತೀರಾ ರಮ್ಯ ಕಥಾನಕ ಅಂತೀವಲ್ಲ, ಅಂದರೆ ತುಂಬ ಇಮ್ಯಾಜಿನೇಟ್ರಿ ಅಥವಾ ತುಂಬ ಕಾಲ್ಪನಿಕ ಇದಕ್ಕೆ ಆದಾಗ ಅವುಗಳನ್ನು ಬಳಸ್ಕೋಬೋದು. ಅದನ್ನು ನಾವು ನ್ಯಾಚುರಲಾಗಿ ತೋರ್ಸೋಕ್ಕಾಗಲ್ಲ ನಿಜ. ಆದರೆ ಈಗ ಬಿಳಿ ಆನೆ ಉದಾಹರಣೆ, ಐರಾವತ, ಇಂದ್ರನ ಐರಾವತ ತೋರಿಸ್ಬೇಕು, ನೀವು ಬಿಳಿ ಆನೆ ತೋರಿಸ್ಬೇಕು. ಸೊ ಬಿಳಿ ಆನೆ ನಮಗೆ ನ್ಯಾಚುರಲಾಗಿ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅಂಥವನ್ನು ನಾವು ಕಾಲ್ಪನಿಕವಾಗಿ ಗ್ರಾಫಿಕ್ ಮೂಲಕ ಇವಾಗ ತೋರಿಸೋ ಅನುಕೂಲ ಇದೆ. ಆದರೆ ಎಲ್ಲೋ ಒಂದು ಕಡೆ ಈಗ ಬಿಳಿ ಆನೆಯ ಆಕಾರದಲ್ಲಿ ಒಂದು ಬಿಳಿ ಆನೆ ಇತ್ತು, ಅದ್ರ ಮೇಲೆ ಇಂದ್ರ ಬಂದ ಅಂದರೆ ನಮ್ಮ ಮನಸ್ಸು ಸಹಿಸುತ್ತೆ. ಆದರೆ ಆ ಆನೆಗೆ ಇನ್ನೇನೋ ಅಲಂಕಾರ ಮಾಡಿಬಿಡೋದು, ಅಥವಾ ಅದಕ್ಕೊಂದು 5 ಸೊಂಡ್ಲುಗಳನ್ನ ಕೊಟ್ಬಿಡೋದು, ಅಥವಾ ಅದರ ಕಿವಿಗಳನ್ನ ದೊಡ್ಡದು ಮಾಡಿಬಿಡೋದು, ಅದಕ್ಕೆ ರೆಕ್ಕೆಗಳು ಹಾಕ್ಬಿಡೋದು, ಈ ಥರದ್ದೆಲ್ಲ ಅಂದರೆ ಓವರ್ ಇಮ್ಯಾಜಿನೇಟ್ರಿ ಆಗಿಬಿಟ್ಟಾಗ ಎಲ್ಲೋ ನಮಗೆ ಮನಸ್ಸು ಬಂದ ಯಾವ ಗ್ರಾಫಿಕಲ್ಲೆಲ್ಲ ಮಾಡ್ಬೋದು ಬಿಡಪ್ಪ, ಸುಮ್ಮನೆ ಮಾಡಿದ್ದಾರೆ ಅಂತ ಅಂದ್ಕೊಂಡು ಅದನ್ನು ನಿರಾಕರಿಸೋಕ್ಕೂ ಸಾಧ್ಯತೆ ಇದೆ. ಕೆಲವೊಮ್ಮೆ ತುಂಬ ರಮ್ಯವಾಗಿ ಚೆನ್ನಾಗಿದ್ದನ್ನು ಸ್ವೀಕರಿಸ್ತಾರೆ, ಆದರೆ ಓವರ್ ಆದಾಗ ಯಾರಿಗೂ ಅಷ್ಟೇ, ಓವರ್ ಆದಾಗಿ ಸ್ವೀಕರಿಸೋಕ್ಕಾಗಲ್ಲ. ಅಯ್ಯೋ ತುಂಬ AI ಮಾಡಿದ್ದಾರೆ, ಗ್ರಾಫಿಕಲ್ ಮಾಡಿದ್ದಾರೆ. ಯಾಕೆಂದರೆ ಇದನ್ನು ಬೇಕಾದಷ್ಟು ನೋಡ್ತಾ ಇರೋದ್ರಿಂದ ಏನಾಗುತ್ತೆ, ಅವಾಗೇನಾಗುತ್ತೆ ಎಲ್ಲೋ ಒಂದು ಕಡೆ ನ್ಯಾಚುರಾಲಿಟಿಗೆ ಜನ ಮನಸ್ಸು ಹತ್ತಿರ ಆಗುತ್ತೇನೋ ಅಂತ ಅನಿಸುತ್ತೆ. ಈಗ ಸರ್, ಇನ್ನು ಹಳೆಯ ಬ್ಲ್ಯಾಕ್ ಆ್ಯಂಡ್ ವೈಟ್ ಸತ್ಯ ಹರಿಶ್ಚಂದ್ರ ಚಿತ್ರವನ್ನು ಕಲರ್ ಮಾಡಿ ಮರು ಬಿಡುಗಡೆ ಮಾಡಿದರ ಪ್ರಾಮುಖ್ಯತೆ ಏನು ಅಂತ? ಒಂದು ರೀತಿಯಲ್ಲಿ ನಾವು ಸತ್ಯ ಹರಿಶ್ಚಂದ್ರ ಅಂತ ಸಿನಿಮಾ ಬಹುಶಃ ಅದೆಲ್ಲ ಮಾಸ್ಟರ್ ಪೀಸ್ ಅದು. ಸೊ ಅಂಥ ಸಿನಿಮಾನ ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡಿದಾಗ ಅಯ್ಯೋ ಇದು ಕಲರಲ್ಲಿ ಇದ್ದರೆ ಎಷ್ಟು ಚೆನ್ನಾಗಿತ್ತು ಅಂತ ಅನಿಸಿದ್ದುಂಟು. ಸೊ ಅದನ್ನು ಕಲರಲ್ಲಿ ಮಾಡಿದಾಗ ನಿಜಕ್ಕೂ ನಾನಂತೂ ಸಂತೋಷಪಟ್ಟೆ. ಅಂದರೆ ಯಾಕೆಂದರೆ ಅಲ್ಲಿ ರಾಜ್ಕುಮಾರ್ ಅವರ ಹರಿಶ್ಚಂದ್ರನ ಪಾತ್ರವನ್ನು ಬಣ್ಣದಲ್ಲಿ ನೋಡೋದು ಒಂದು ರೀತಿ ಕಣ್ಣಿಗೆ ಹಬ್ಬ. ನಿಜ ಹೇಳಬೇಕು ಅಂದರೆ ಕಣ್ಣಿಗೆ ಹಬ್ಬದ ಥರ ಇತ್ತದು. ಅದನ್ನು ಬಹಳ ಕಷ್ಟಪಟ್ಟು ಮಾಡಿ ಸಾಕಷ್ಟು ವೆಚ್ಚವನ್ನು ಮಾಡಿ ಆ ಒಂದು ಕ್ಲಾಸಿಕ್ನ ಕಲರಲ್ಲಿ ಮಾಡಿದ್ದು ನನಗಂತೂ ಬಹಳ ಇಷ್ಟ ಆಯಿತು. ಅದನ್ನು ಅಂದರೆ ಅದ್ರ ಪ್ರಾಮುಖ್ಯತೆ ಏನಕ್ಕೋಸ್ಕರ ಮಾಡಿದ್ದು ಸರ್? ಅಂದರೆ ಚೆನ್ನಾಗಿ ಕಾಣಿಸ್ಲಿ ಅನ್ನೋದಷ್ಟು. ಹೌದು, ಏನಂದರೆ ಈಗ ಮತ್ತೊಂದು ಸತ್ಯ ಹರಿಶ್ಚಂದ್ರನ ಅದು ರಾಜ್ಕುಮಾರ್ ಅಂತ ಅವ್ರನ್ನ ಇಟ್ಕೊಂಡು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ಹತ್ರ ಇರೋ ಸತ್ಯ ಹರಿಶ್ಚಂದ್ರನ ವರ್ಣಮಯವಾಗಿ ತೋರಿಸಿದ್ರೆ ಜನ ಇನ್ನಷ್ಟು ಇಷ್ಟಪಡ್ತಾರೆ ಅನ್ನೋ ಥರ ಒಂದು ಭಾವನೆ. ಸೊ ಆ ಭಾವನೆಯಿಂದ ಅದನ್ನು ವರ್ಣಮಯಗೊಳಿಸಿದ್ರು. ಸೊ ಒಂದು ರೀತಿಯಲ್ಲಿ ಎಲ್ಲೋ ಕೆಲವು ಕ್ಲಾಸಿಕ್ಗಳನ್ನು ಆ ಥರದ್ದು ಮತ್ತೆ ಇದೊಂದು ಮಾಸ್ಟರ್ ಪೀಸು, ಇದನ್ನು ಮತ್ತೆ ಕ್ರಿಯೇಟ್ ಮಾಡೋಕ್ಕೆ ಆಗಲ್ಲ. ಹಾಗೆ ತೆಲುಗಿನಲ್ಲಿ ಮಾಯಾಬಜಾರ್ ಮಾಡಿದ್ರು. ಸೊ ಯಾಕಂದರೆ ಈಗ ಮತ್ತೆ NT ರಾಮರಾವ್ ಅಂತವ್ರನ್ನ ಅಥವಾ SV ರಂಗರಾವು, ಸಾವಿತ್ರಿ, ನಾಗೇಶ್ವರರಾವು ಇಂಥವ್ರನ್ನ ಇಟ್ಕೊಂಡು ಅಂಥ ಒಂದು ಮಾಯಾಬಜಾರ್ ಮತ್ತೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಅದನ್ನೇ ಇನ್ನಷ್ಟು ಕಲರ್ಫುಲ್ಲಾಗಿ ಜನ ನೋಡಲಿ ಅಂತ ಮಾಡಿ ತೋರಿಸಿದ್ದು ಒಂದು ರೀತಿಯಲ್ಲಿ ನಮ್ಮಂಥ ಅಭಿಮಾನಿಗಳಿಗೆ, ರಸಿಕರಿಗೆ ಅದು ಕಣ್ಣಿಗೆ ಹಬ್ಬ ಅದು ಮಾಡೋದು.